ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜ್, ಹುನಗುಂದ ಇವರ ಸಹಯೋಗದಲ್ಲಿ ದಿನಾಂಕ ನವೆಂಬರ್ 28, 2024 ರಂದು ಮುಂಜಾನೆ 11 ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಪೋಕ್ಸೋ ಮತ್ತು ಆರ್ಟಿ ಕಾಯ್ದೆಯ ಅರಿವು ಕಾರ್ಯಕ್ರಮವು ಉಪತಹಶೀಲ್ದಾರರಾದ ಎಂವಿ ಸಂದಿಗ್ವಾಡರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಎಸ್ಕೆ ಹೂಲಗೇರಿರ ಉಪಸ್ಥಿತಿಯಲ್ಲಿ ಕಾಲೇಜಿನ ತರಗತಿಯ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶೇಖರಗೌಡ ಜಿರಾಮತ್ನಾಳರು, ಉದ್ಘಾಟನೆ ಪರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಾಸ್ಮೀನ ಕಿಲ್ಲೇದಾರರು, ಅತಿಥಿಗಳ ಪರ ಹಾಗೂ ಸ್ಕಿಯೋನ್ ಸ್ಟಾಫ್ ಆಡಳಿತಾಧಿಕಾರಿ ಶ್ರೀಮತಿ ಶಂಕ್ರಮರು, ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯ ಉಪನ್ಯಾಸ ಪರ ಹಾಗೂ ಕಾನೂನು ಸಲಹೆಗಾರರಾದ ಶ್ರೀಮತಿ ವಿಶಾಲಾ ಎಚ್ಜಿರು, ಪೋಕ್ಸೋ ಕಾಯ್ದೆ ಉಪನ್ಯಾಸ ಪರ ಹಾಗೂ ಉಪತಹಶೀಲ್ದಾರರು ಅಧ್ಯಕ್ಷೀಯ ಪರ ಮತ್ತು ಪ್ರಾಚಾರ್ಯರು ತಮ್ಮುಪಸ್ಥಿತಿಯ ಪರ ಮಾತನಾಡಿ, 2 ನೇಜಾಗತಿಕ ಯುದ್ಧದಿಂದ ಅಮಾಯಕ ಮಕ್ಕಳ ಸಾವು ನೋವು ಮನಗೊಂಡ ವಿಶ್ವಸಂಸ್ಥೆಯು ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೆಂದು 1989 ರಲ್ಲಿ 189 ರಾಷ್ಟ್ರಗಳು ಒಡಂಬಡಿಕೆಗೆ ಸೇರಿದ ಹಾಗೂ 1992 ರಲ್ಲಿ ಭಾರತವು ತಡವಾಗಿ ಸೇರಿದ ಇತಿಹಾಸವನ್ನು ಪ್ರಸ್ತಾಪಿಸಿದರು. ನಂತರ ಇತರೆ 3 ರಾಷ್ಟ್ರಗಳು ಸೇರಿ ಒಟ್ಟು 192 ರಾಷ್ಟ್ರಗಳು ಒಗ್ಗೂಡಿ ಮಕ್ಕಳ ಹಕ್ಕುಗಳ ರಕ್ಷಣೆಗೆಂದು ಆಗಿರುವ ಒಡಂಬಡಿಕೆ ಅನ್ವಯ ತಾಯಿಗರ್ಭದಿಂದ ಪ್ರಾರಂಭಗೊಂಡು 3 ವರ್ಷಗಳವರೆಗೆ ಮತ್ತು 3 ರಿಂದ 6 ವರ್ಷಗಳವರೆಗಿನ ಆರೈಕೆ ಹಾಗೂ 6 ವರ್ಷಗಳ ನಂತರದ ಸಮವಸ್ತ್ರ, ಬಿಸಿಯೂಟ, ಸಾರಿಗೆ ಸೌಕರ್ಯ ಸೇರಿ ಇತರೆ ಸೌಲಭ್ಯದೊಂದಿಗೆ ಪಡೆಯುವ ಉಚಿತ ಕಡ್ಡಾಯ ಶಿಕ್ಷಣ ಮತ್ತು 18 ವರ್ಷ ಪೂರ್ಣಗೊಳಿಸದ ಮಕ್ಕಳ ಹಕ್ಕುಗಳ ಸಂರಕ್ಷಣೆಯ ಒಡಂಬಡಿಕೆಗೆ ಒಳಪಟ್ಟು ಸರ್ಕಾರಗಳು ಕಂಕಣಬದ್ಧರಾಗಿ ಜಾರಿಗೆ ತಂದಿರುವ ಕಾಯ್ದೆ ಅನುಷ್ಠಾನದಲ್ಲಿ ನಾವೆಲ್ಲ ಒಳಪಟ್ಟಿದ್ದೇವೆ ಎಂದು ಪ್ರತಿಪಾದಿಸಿದರು. ನಂತರ ಕಾಲಕ್ಕೆ ತಕ್ಕಂತೆ 2000 ಮತ್ತು 2010 ಕಾಯ್ದೆ ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಆರ್ಟಿ ಕಾಯ್ದೆ 2009 ಮತ್ತು ಪೋಕ್ಸೋ 2012 ಕಾಯ್ದೆ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ವಯಸ್ಸಿನಾಕರ್ಷಣೆಗೆ ಬಲಿಪಶುವಾಗದಂತೆ ಮತ್ತು ಮೊಬೈಲ್ ಗೀಳಿನಿಂದ ಹೊರಬರುವಂತೆ ಮಕ್ಕಳಿಗೆ ಹಾಗೂ ಗಂಡು ಹೆಣ್ಣೆಂಬ ಭೇದ ಭಾವ ಮಾಡದೆ ಮಕ್ಕಳ ಭವಿಷ್ಯ ಬಗ್ಗೆ ಪಾಲಕರು ಎಚ್ಚರ ವಹಿಸಬೇಕೆಂಬ ಕಿವಿಮಾತುಗಳು ಪ್ರಸ್ತಾಪವಾದವು. ನಂತರ ಗರ್ಭದಲ್ಲಿಯೇ ಮಗುವಿನುಳಿವಿಗಾಗಿ ಹೋರಾಟ ಶುರುವಾಗುತ್ತದೆ. ಹಾಗಾಗಿ ಮಕ್ಕಳು ಕುಟುಂಬದಲ್ಲಿ ಸಮಾನತೆಗಾಗಿ ಹೋರಾಡುತ್ತಾ ವಿಶ್ವಾಸ, ನಂಬಿಕೆಗೆ ಪೂರಕ ಜೀವನವು ನಿಮ್ಮದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಕಾಯ್ದೆಯಾಶಯಗಳು ಪರಿಪಾಲನೆಯಾಗದಿದ್ದರೆ ಎದುರಾಗುವ ಸವಾಲುಗಳು ಮತ್ತು ಸಮಾಜಾಭಿವೃದ್ಧಿಯು ಕುಂಠಿತಗೊಳ್ಳುವುದರ ಬಗ್ಗೆ ಪ್ರಸ್ತಾಪ ಮಾಡಿದರು. ನಂತರ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಪರಾಧವೆಸಗುವ ವ್ಯಕ್ತಿಗೆ ಶಿಕ್ಷೆ ವಿವರಗಳನ್ನು ಪ್ರಸ್ತಾಪಿಸುತ್ತಾ ಕಲಂ 3 ಪ್ರಕಾರ ಲೈಂಗಿಕ ಮತ್ತು ಸಂಭೋಗವೆಸಗಿದವರಿಗೆ 7 ವರ್ಷ ಜೈಲು, ಜೀವಾವಧಿ ಹೆಚ್ಚಿಗೆಗೆ ವಿಸ್ತರಿಸಬಹುದಾದ. ನಂತರ ಕಲಂ 5 ಪ್ರಕಾರ ಮಕ್ಕಳ ರಕ್ಷಣೆ ಜವಾಬ್ದಾರಿ ಹೊತ್ತ ಪೋಷಕರು, ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ಶಿಕ್ಷಕರು ಕೃತ್ಯವೆಸಗಿದರೆ ಕಲಂ 6 ಪ್ರಕಾರ 10 ವರ್ಷ ಕಡಿಮೆ ಇಲ್ಲದ ಮತ್ತು ಜೀವಾವಧಿಗೆ ವಿಸ್ತರಿಸಬಹುದಾದ ಶಿಕ್ಷೆ ಮತ್ತು ದಂಡ ವಿಧಿಸುವ. ನಂತರ ಕಲಂ 7 ರನ್ವಯ ಲೈಂಗಿಕ ಹಲ್ಲೆಗೆ ಕಲಂ 8 ರನ್ವಯ 3 ವರ್ಷ ಕಡಿಮೆ ಇಲ್ಲದ 5 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಶಿಕ್ಷೆ. ನಂತರ ಕಲಂ 9 ಪ್ರಕಾರ ಮಕ್ಕಳ ರಕ್ಷಣೆ ಜವಾಬ್ದಾರಿ ಹೊತ್ತ ಪೋಷಕರು, ಅಧಿಕಾರಿಗಳು, ವಾರ್ಡನ್, ಪೊಲೀಸ್, ಶಿಕ್ಷಕರು ಸೇರಿ ಇತರರು ಲೈಂಗಿಕ ಹಲ್ಲೆ ನಡೆಸಿದರೆ ಕಲಂ 10 ಪ್ರಕಾರ 5 ವರ್ಷ ಮತ್ತು 7 ವರ್ಷದವರೆಗೆ. ನಂತರ ಕಲಂ 11 ರನ್ವಯ ಲೈಂಗಿಕ ಕಿರುಕುಳ ಕೃತ್ಯವೆಸಗಿದರೆ ಕಲಂ 12 ರನ್ವಯ ಜೈಲು ಮತ್ತು ದಂಡ. ನಂತರ ಕಲಂ 13 ರನ್ವಯ ಅಶ್ಲೀಲ ಚಿತ್ರಗಳಲ್ಲಿ, ಜಾಹೀರಾತಿನಲ್ಲಿ ಬಳಕೆ ಮಾಡಿದ್ದಲ್ಲಿ ಕಲಂ 8 ರನ್ವಯ 5 ವರ್ಷದವರೆಗೆ ಮತ್ತು ವಿಸ್ತರಿಸಬಹುದಾದ ಶಿಕ್ಷಾದಂಡ ವಿಧಿಸುವ ಬಗ್ಗೆ ಮಾಹಿತಿಗಳು ಪ್ರಸ್ತಾಪವಾದವು. ನಂತರ ಮಗುಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಾಗ ಕೈಗೊಳ್ಳಬೇಕಾದ ಅಗತ್ಯ ಕಾನೂನು ಕ್ರಮಗಳ ಬಗ್ಗೆ ಪ್ರಸ್ತಾಪಿಸುತ್ತಾ ಘಟನೆ ಜರುಗಿದ 24 ಗಂಟೆಯೊಳಗೆ ಕಲಂ 19 ರನ್ವಯ ವಿಶೇಷ ಪೊಲೀಸ ಮತ್ತು ಠಾಣೆಗೆ ಮಾಹಿತಿ. ನಂತರ ಜಿಲ್ಲಾ ಮಕ್ಕಳ ಸಮಿತಿ ಇಲ್ಲವೇ ನ್ಯಾಯಾಲಯಕ್ಕೆ ಮಗುವನ್ನು ಹಾಜರಪಡಿಸಿ ಸಂರಕ್ಷಿಸುವ, ಹತ್ತಿರದ ಆಸ್ಪತ್ರೆಗೆ ಸೇರಿಸುವ. ಹೆಣ್ಣು ಮಗುವಾದರೆ ಮಹಿಳಾ ವೈದ್ಯರಿಂದ ತಂದೆ ತಾಯಿ ಸಮಕ್ಷಮ ಪರೀಕ್ಷಿಸಬೇಕು. ನಂತರ ಸಂತ್ರಸ್ತ ಮಗುವಿನ ಛಾಯಾಚಿತ್ರದಿಂದ ಪತ್ರಿಕೆ,
ಮತ್ತು ಮಾಧ್ಯಮಗಳಲ್ಲಿ ವರದಿ ಮಾಡುವಂತಿಲ್ಲ. ನಂತರ ಮಗುವಿನ ತುರ್ತು ಪರಿಹಾರ ಅಥವಾ ಸುಧಾರಣೆ ಅಗತ್ಯ ಕಂಡುಬಂದಲ್ಲಿ ವಿಶೇಷ ನ್ಯಾಯಾಲಯದಿಂದ ನಿಯಮ 7 ರನ್ವಯ ಮಗುವಿನ ಪರ ಅರ್ಜಿ ಸಲ್ಲಿಸಿ ಮಧ್ಯಂತರ ಪರಿಹಾರವನ್ನು ಪಡೆಯುವ. ನಂತರ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಕಲಂ 44 ರನ್ವಯ ಪರಿಣಾಮಕಾರಿ ನಿಗಾ ವಹಿಸುವ ಜವಾಬ್ದಾರಿ ಹೊಂದಿರುತ್ತದೆ ಎಂದು ಹಾಗೂ ಉಚಿತ 112 ದೂರವಾಣಿಗೆ ಕರೆ ಮಾಡಿ ಪೊಲೀಸರಿಗೆ ಹಾಗೂ ಮಕ್ಕಳ ಸಹಾಯವಾಣಿ 1098ಕ್ಕೆ ದೂರ ನೀಡಬಹುದೆಂದು ಮಾಹಿತಿ ನೀಡಿದರು. ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನು ಉಪನ್ಯಾಸಕರಾದ ಐಎಚ್ ನಾಯಕ, ಜಿಲ್ಲಾ ಮಕ್ಕಳ ಘಟಕದ ಸಿಬ್ಬಂದಿಗಳಾದ ಶ್ರೀಮತಿ ಶಾರದಾ ಭಜಂತ್ರಿಯರು ವೇದಿಕೆ ಹಂಚಿಕೊಂಡರೆ, ಜಿಲ್ಲಾ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಸುಮಂಗಲಾ ಹಿರೇಮನಿ, ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರಾದ ಶ್ರೀಮತಿ ವೇನ್ ಹಿರೇಮಠ, ಎಸ್ಐಗಳಾದ ಸಿಟಿರಂಗಾಪುರ, ಮೇಲ್ವಿಚಾರಕೀಯರಾದ ಶ್ರೀಮತಿ ಶಿವಲೀಲಾ ಸರಗಣಾಚಾರ್ಯರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಇತರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು, ಕಾಲೇಜಿನ ಬೋಧಕ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕಾಲಕ್ಕೆ ಬದಲಾದಂತೆ ಮೊದಲು ಇರತಕ್ಕಂತಹ ಸಂದರ್ಭ, ಸ್ವತಂತ್ರ ಸಿಕ್ಕಾಗಿರ್ತಕ್ಕಂತಹ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನಾವು ಹಾಗೇನೆ ಕಾಯ್ದೆಗಳನ್ನು ಕೂಡ ಅಪ್ಡೇಟ್ ಮಾಡಿ ಅನುಷ್ಠಾನ 2000ರಲ್ಲಿ ಮಾಡಿ 10ರಲ್ಲಿ ಮತ್ತೆ 15ರಲ್ಲಿ ತಿದ್ದುಪಡಿ ಮಾಡಿ ಸಂಪೂರ್ಣವಾಗಿ ಇದರ ಟೈಟಲೇ ಬಾಲ ನ್ಯಾಯ ಕಾಯ್ದೆ 2000 ಜಸ್ಟಿಸ್ ಆಕ್ಟ್ 2015 ಅಂತಾನೆ ಟೈಟಲ್ ಅನ್ನು ಕೊಟ್ಟು ಇವತ್ತು ಅನುಷ್ಠಾನಗೊಳಿಸ್ತಾ ಇದ್ದಾವೆ ಸರ್ಕಾರ. ಈ ಕಾಯ್ದೆ ವ್ಯಾಪ್ತಿಯಲ್ಲಿ ಏನೆಲ್ಲ ಬರ್ತದೆ ಅಂತಕ್ಕಂಥ ಉಪನ್ಯಾಸಗಳು ಅಂತಕ್ಕಂಥದ್ದನ್ನು ಹೇಗೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮಗೆ ಈ ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಗೊತ್ತದವ. ನಿಮ್ಮ ರಕ್ಷಣೆಯಾಗಿರ್ತಕ್ಕಂಥ ಕಾಯ್ದೆಗಳೇನು ಗೊತ್ತ? ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ, ಜೀವಿಸುವ ಹಕ್ಕು ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ರೈಟ್ ಟು ಎಜುಕೇಶನ್ ಆಕ್ಟ್ 2009, ಪೋಕ್ಸೋ 2012. ಇಲ್ಲಿ ಪೋಕ್ಸೋ ಅಂತಕ್ಕಂಥದ್ದು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್, ಅಬ್ಯೂಸ್ ಏನೇ ಆದ್ರೂ ಕೂಡ ಆಗುತ್ತೆ. ಅದರಿಂದ ಒಳಗಿನ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳಗಳನ್ನು ಮಾಡಿದರೆ, ಲೈಂಗಿಕ ಭಾಷೆಯನ್ನು ಬಳಸಿದರೆ, ಲೈಂಗಿಕವಾಗಿ ಯಾರಾದರೂ ದೌರ್ಜನ್ಯವನ್ನು ಮಾಡಿದರೆ ಆತನಿಗೆ ಅದು ವಿತ್ ಕನ್ಸರ್ಟ್, ವಿದೌಟ್ ಕನ್ಸರ್ಟ್ ಅಂದ್ರೆ ಮಗು ಒಪ್ಪಿರ್ಲಿ ಬಿಡ್ಲಿ ಆತನಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಇವತ್ತ ಒಂದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಕಾಯ್ದೆ ಜಾರಿಗೆ ಬಂದಿರತಕ್ಕಂಥದ್ದು ಈ ಬಾಲ ನ್ಯಾಯ ಕಾಯ್ದೆಯ ವ್ಯಾಪ್ತಿಯಲ್ಲಿ ಮಕ್ಕಳನ್ನು ರಕ್ಷಿಸುವುದಕ್ಕಾಗಿ ತಂದಿರತಕ್ಕಂಥ ಕಠೋರವಾಗಿರ್ತಕ್ಕಂಥ ಕಾಯ್ದೆ. ಎಲ್ಲೋ ಒಂದು ಕಡೆಗೆ ನಾವು ಹುಸಿಗೊಳಿಸಿ ಇನ್ಯಾವುದು ಆಕರ್ಷಣೆಗೆ ಒಳಗಾಗಿ, ವಯಸ್ಸಿನ ಆಕರ್ಷಣೆ ಎಲ್ಲರಿಗೂ ಇರ್ತದೆ, ಅದನ್ನು ಮಾಡೋದಕ್ಕಂತ ಜೀವನ ಇತ್ತು, ಮುಂದಿನ ಜೀವನ ಅಷ್ಟು ಅದರದೇ ಕೆಲಸ. ಅದರ ಒಳಗಡೆ ಈ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆ ಇಲ್ಲಾರ್ದ ವಯಸ್ಸಿನಲ್ಲಿ ಏನೇನೋ ಮಾಡಕ್ ಹೋಗಿ ಈಗ ಸದ್ಯ ಅಂತೂ ಕಂಪಲ್ಸರಿ 10 ವರ್ಷದ ಹುಡುಗಿಯರನ್ನ ಇಷ್ಟಪಟ್ಟ 18 ವರ್ಷ ದಾಟದವನು ಒಳಗಿರ್ತಾನೆ, ದಾಟಲಾರ್ದವನು ಒಳಗೆ ಇರ್ತಾನೆ. ಹುಡುಗಿ ಇಷ್ಟಪಟ್ಟು ನಾನಾ ಕರ್ಕೊಂಡು ಓಡಿ ಹೋಗಿಲ್ಲ ಅಂದ್ರೆ ಹುಡುಗನ ಜೈಲಿಗೆ ಆಗ್ತಾನೆ. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಅಂತಕ್ಕಂಥ ಸಾಕಷ್ಟು ಪ್ರಕರಣಗಳಲ್ಲಿ ಶಿಕ್ಷೆನೂ ಕೂಡ ಆಗ್ತಿದ್ದಾವೆ. ಇಷ್ಟ ಇಲ್ಲದೆ ಇರಲಿ, ಒಟ್ಟಾರೆ 18 ವರ್ಷದ ಒಳಗೆ ಪ್ರೀತಿಯನ್ನು ಮಾಡ್ತಕ್ಕಂಥ, ಪ್ರೀತಿಯ ಹೆಸರಿನಲ್ಲಿ ಮಾಡ್ತಕ್ಕಂಥ ಮಕ್ಕಳು ಹಳ್ಳಿಯಿಂದ ಹೈಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು ನಾವು ಆಸಕ್ತಿಯನ್ನು ಕೊಟ್ಟು ಅತಿ ಹೆಚ್ಚು ಸಮಯವನ್ನು ಒಂದು ಅಧ್ಯಯನದ ಪ್ರಕಾರ, ಪ್ರಪಂಚದ ಒಂದು ಅಧ್ಯಯನದ ಪ್ರಕಾರ ಮಕ್ಕಳು ಒಂದು ದಿನಕ್ಕೆ 9 ಗಂಟೆ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ಗಂಡಸರು 8 ತಾಸು ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ಒಂದು ಅಧ್ಯಯನ. ಹಾಗಾದ್ರೆ ಎಷ್ಟು ನಮ್ಮ ಉಪಯುಕ್ತವಾಗಿರ್ತಕ್ಕಂತಹ ಮಾಡಿ ತಪ್ಪಂತಲ್ಲ. ಗೂಗಲ್ ಅಂತ ಹೊಡೆದ್ರೆ ಪ್ರಪಂಚನ ಓಪನ್ ಆಗುತ್ತೆ. ಅಜ್ಞಾನವೂ ಐತಿ, ದಾರಿನೂ ಐತಿ, ದೊಡ್ಡ ಕಂದಕನೂ ಐತಿ. ನೀವೆಲ್ಲ ವಿದ್ಯಾವಂತರು, ಚೂಟ್ಬಾರ್ದು ಅಂತ ಅನ್ನೋದಕ್ಕೆ ಮತ್ತೆ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಸಮಾನವಾಗಿ ನಾವು ಯಾವಾಗ ಕಾಣ್ತೀವಿ ಅವಾಗ ಇಂಥ ಪರಿಕಲ್ಪನೆಗಳು ಅಥವಾ ಮಾಡೋದನ್ನ ತಪ್ಪಿಸ್ತಾರ ಅಂತ ಹೇಳಿ ಈಗೆಲ್ಲ ನೋಡಿದ್ವಾಗ ಇಲ್ಲೇ ಸಂಖ್ಯೆ ಹೆಚ್ಚು ನಿಮ್ದೈತೆ, ಆಮೇಲೆ ಇಲ್ಲೇ ಅನ್ನೋದ್ರ ಬಗ್ಗೆನೂ ಕೂಡ ರಾಮತ್ಮಲ್ ಸಾಹೇಬ್ ಅವರು ಬಹಳಷ್ಟು ವಿಶೇಷವಾಗಿ ಹೇಳಿದ್ದಾರೆ. ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರು ಮತ್ತೆ ಕೆಲವೊಂದಿಷ್ಟು ಮಾರಾಟ ಮಾಡುವಂತಹ ತಾಯಂದರನ್ನು ಕೇಸಸ್ಗಳನ್ನು ಅದಾವು. ಯಾಕೆ ಮಕ್ಕಳನ್ನ ಮಾರಾಟ ಮಾಡ್ತಾರ, ಎದುರು ಆಸಕ್ತಿ ಮಾಡ್ತಾರ, ಯಾವ ಪರಿಸ್ಥಿತಿಗೆ ಮಾಡ್ತಾರ ಅಂತ ಅನ್ನುವಂಥದ್ದು. ಮತ್ತೆ ಬಾಲ್ಯದಲ್ಲಿನ ವಿವಾಹ ಮಾಡೋದ್ರ ಬಗ್ಗೆ ಮಾಡೋದಂತಲ್ಲ,
ನೀವು ಇಂಥ ಕಾಯ್ದೆ ಐತಿ, ಇದರಿಂದ ನಿಮಗೂ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ, ನಮ್ಮ ಬದುಕಿಗೂ ತೊಂದರೆ ಆಗುತ್ತೆ, ಆದವ್ರ ಬದುಕಿಗೂ ತೊಂದರೆ ಆಗುತ್ತೆ, ಎರಡೂ ಫ್ಯಾಮಿಲಿಗಳಲ್ಲೂ ಇಲ್ಲಿ ನಾಶ ಹಾಕವು ಬೇಡ ಅಂತ ಹೇಳಿ ಹೇಳ್ಬೇಕು. ಈಗ ಒಂದ್ ಹೆಂಗ ಗಡಿಗೆ ಮಡಿಕೆ ಮಾಡುವಂತಾಗ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅದಕ್ಕೆ ಒಂದು ಪಕ್ವವಾದಂತಹ ಕಾಲ ಅಂತ ಇರ್ತೈತಿ. ಆ ಕಾಲದಲ್ಲಿನೇ ನಾವು ಮದುವೆಯನ್ನ ಆದಾಗ ಅದರಿಂದ ಬರುವಂತಹ ಲಾಭನೇ ಜಾಸ್ತಿ ಇರ್ತೈತಿ. ಇಲ್ಲಾಂದ್ರೆ ಮನೆಯೊಳಗ ಮಾಡೋದು, ಅಲ್ಲೇ ಅನಾರೋಗ್ಯಕರವಾದಂತಹ ಮಕ್ಕಳು ಹುಟ್ಟುವಂಥದ್ದು, ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅದ್ರದ್ದು ಆಮೇಲೆ ಪೋಕ್ಸೋ ಆಕ್ಚುಲಿ ನಾನು ಹೇಳ್ತಾ ಇದ್ದೆ, ನಮ್ಮ ಇದ್ರೊಳಗೆ ಆಕ್ಷನ್ ಆ ಒಂದು ಕ್ಷಣದ ತಪ್ಪು ನಿರ್ಧಾರ ಅದು ಅವ್ರ ಜೀವನವನ್ನ ಹಾಳು ಮಾಡುತ್ತೆ. ಅದಕ್ಕೆ ಗಂಡು ಹುಡುಗರಿಗಿನ ಅದ್ರ ಬಗ್ಗೆ ಜಾಸ್ತಿ ಒಂದು ಮಾಹಿತಿಯನ್ನು ಕೊಡ್ರಿ ಅಂತ ಹೇಳಿ ನಾನು ಕೂಡ ನಮ್ಮ ಪ್ರೌಢಶಾಲೆಗಳಲ್ಲಿ ಹೇಳ್ತಾ ಇರುವಂತಹ ಒಳ್ಳೆಯ ವ್ಯಕ್ತಿಗಳಾಗಿ ನೀವೆಲ್ಲರೂ ಮುಂದೆ ನಮ್ಮ ಭಾರತದ ಭವಿಷ್ಯ ಬೆಳೆದಂತವ್ರು ನಿಮ್ಗೆಲ್ಲರಿಗೂ ಒಳ್ಳೇದಾಗಿ ಅಂತ ಹೇಳಿ ಹೇಳ್ತಾ ನಾನು ಕೂಡ ಇಲ್ಲಿ ಒಂದು ತಾಲೂಕು ಆಡಳಿತದಿಂದ ಒಂದು ವಿನಂತಿ ಏನಂದ್ರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಗ್ರಾಮ ಮಟ್ಟದವರು ಇದ್ದೀರಾ, ದಯವಿಟ್ಟು ತಮ್ಮ ಗ್ರಾಮದಲ್ಲಿ ಇಂತ ಏನಾದ್ರು ಬಾಲ್ಯ ಪದ್ಧತಿ ನಡೀತಾ ಇದ್ರೆ ಅಥವಾ ಪೋಕ್ಸೋ ಕಾಯ್ದೆಗಳಿಗೆ ಏನಾದಂತ ಕೇಸ್ಗಳಾಗಿದ್ರೆ ದಯವಿಟ್ಟು ನಮ್ಮ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಥವಾ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ತಾವು ಮಾಹಿತಿಯನ್ನು ನೀಡಬೇಕು. ತಾವು ಮಾಹಿತಿಯನ್ನು ನೀಡಿದ್ರೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ತರ ತಪ್ಪು ಮಾಡಿದವರ ಮೇಲೆ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ನನಗೆ 2 ಮಾತು ಮಾಡಲು ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರನ್ನು ವಂದಿಸಿ ನನ್ನ 2 ಮಾತು ಮುಗಿಸಿ. ಆ ಸಮಿತಿಯಿಂದ 70 ಡೆಸ್ಕ್ಗಳನ್ನು ಮಾಡಿದ್ವಿ, ಮಾನ್ಯ ಶಾಸಕರು ಕೊಟ್ಟಿರ್ತಕ್ಕಂಥ. ನಾನು ಮಾನ್ಯ ಹೇಳಿದೆ, ಆ ವಿದ್ಯಾರ್ಥಿಗಳು ನೀವು ಒಂದು ಸೂಕ್ಷ್ಮ ವಿಚಾರವನ್ನು ವ್ಯಕ್ತಪಡಿಸಿದಾಗ ಬರ್ದಿತ್ತು, ಅದ್ರ ಮೇಲೆ ಡೆಸ್ಕ್ ಮೇಲೆ ಬರವಣಿಗೆಯನ್ನು ಬರ್ದಿತ್ತು. ಆ ಡೆಸ್ಕ್ ಮೇಲೆ ಬರವಣಿಗೆಯನ್ನು ಮಾಡಿದಾಗ ತಾವು ಮಕ್ಕಳ ಆಯೋಗದವರಾಗಿರೋದ್ರಿಂದ ನಾನು ಅವ್ರಿಗೇನು ಶಿಕ್ಷೆ ಕೊಡ್ಲಿಲ್ಲ, ನೀವು ಬಣ್ಣ ಹಚ್ಚಿಸ್ಬೇಕು ಅವ್ರಿಗೆ ಅಂತ ಹೇಳಿದೆ. ಆ ಡೆಸ್ಕ್ ಮೇಲೆ ಲವ್ ಯು ಸಿಂಬಲ್ ಬರೆಯುದು, ವಿದ್ಯಾರ್ಥಿಗಳೇ ನಾನು ಸಮಯವನ್ನು ತೆಗೆದುಕೋಬಾರ್ದು, ಮಾತಾಡಬೇಕಾಗಿತ್ತು. ನೀವೆಲ್ಲರೂ ದ್ವಿತೀಯ PUC ವಿದ್ಯಾರ್ಥಿಗಳು ಸರ್, ಇದಕ್ಕಿಂತ 302 ವಿದ್ಯಾರ್ಥಿಗಳು ತರಗತಿಯಲ್ಲಿದ್ದಾರೆ. ದಯವಿಟ್ಟು ಇದು ಸಾರ್ವಜನಿಕ ಆಸ್ತಿ. ಸರ್ಕಾರ ಇಂಥ ಆಯೋಗಗಳು ತಮಗೆ ಬಹಳಷ್ಟು ಸಹಕಾರಿಯಾಗಿದ್ದಾವೆ. ಅದು ಸರ್ಕಾರಿ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಓದ್ತಕ್ಕಂಥ 107 ವಿದ್ಯಾರ್ಥಿಗಳಿಗೆ ನೇರವಾಗಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಮಾನ್ಯ ಶಿಕ್ಷಣ ಸಚಿವರು ಸುಮಾರು ಲಕ್ಷ ವೆಚ್ಚ ಮಾಡಿ CET ಕೋಚಿಂಗ್ ಕೊಡ್ತಾರೆ. ಆ ಬಡ ಮಕ್ಕಳಿಗೆ ಆಗೋದಿಲ್ಲ ಅಂತ ನಾವು ಪ್ರತಿ ದಿವಸ CET ಕೋಚಿಂಗ್ ಕೊಡಿಸ್ತಾ ಇದ್ದೀವಿ. ಜೀವನದಿಂದ ಇದು ಮಾಡ್ತಾ ಇದ್ದೀವಿ. ನೇರವಾಗಿ ಆಯೋಗ ನಿರ್ದೇಶಕರು ಬಂದಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ತಪ್ಪು ಹೆಚ್ಚು ಇಡಬೇಕಾದ್ರೆ ಆಯುಷ್ಯ ಬಹಳ ಇರುತ್ತೆ. ತಪ್ಪು ಮಾಡಿದ ಮನುಷ್ಯ ಯಾರು ಇಲ್ಲ ಜಗತ್ತಿನಲ್ಲಿ, ಹುಡುಕೋಕ್ ಆಗೋದಿಲ್ಲ. ಆದರೆ ಅದಕ್ಕೊಂದು ಮಿತಿ ಇದೆ, ಅದಕ್ಕೊಂದು ವಯಸ್ಸಿದೆ, ಅದಕ್ಕೊಂದು ಸಂದರ್ಭ ಬಂದಿರ್ತಾರೆ. ಅಂತ ಸಂದರ್ಭದಿಂದ ಮುಪ್ಪು ತಪ್ಪು ಯಾರಿಂದಲೂ ಮುಚ್ಚಿಡಕ್ ಆಗೋದಿಲ್ಲ. ವಿದ್ಯಾರ್ಥಿಗಳೇ ಈ ಸೂಕ್ಷ್ಮ ವಿಚಾರ ಗೊತ್ತಿರಲಿ ತಾವೆಲ್ಲರೂ PUC ಅವರು. ನಾನು 2 ವಿಚಾರಗಳನ್ನ ಆಮೇಲೆ ಹೇಳ್ತೇನೆ. ನಮ್ಮ ಕಾಲೇಜಿನಿಂದ ಒಂದು ತಾರತಮ್ಯವನ್ನ ಎದುರಿಸ್ತೇವೆ. ಎಲ್ಲಿಂದ ಅಂತಂದಾಗ ಗರ್ಭದಲ್ಲಿ ಇರುವಾಗಿನಿಂದಲೇ ಉಳಿವಿಗಾಗಿ ಹೋರಾಟ, ಅದಾದ ನಂತರ ಕೌಟುಂಬಿಕ ವಲಯದಲ್ಲಿ ಸಮಾನತೆಗಾಗಿ ಹೋರಾಟ, ನಂತರ ತನ್ನದೇ ಆದಂತಹ ಆಸೆಗಳನ್ನ ಅಥವಾ ತನ್ನದೇ ಆದಂತಹ ಒಂದು ಗುರಿಯನ್ನ ತಲುಪಲಿಕ್ಕೂ ಕೂಡ ಹೋರಾಟವನ್ನ ಮಾಡ್ಬೇಕು. ನನಗೆ ಇಷ್ಟು ಲಘು ಮದುವೆ ಬೇಡ, ನಮ್ಮ ಮನ್ಯಾಗ ಅದೆಲ್ಲ ನಡೆಯಂಗಿಲ್ಲ. ಹೌದಾ? ನಿಮ್ಗೆ ಇಲ್ಲಿ ಕಡೆ ಕಲಿಸಿದ್ದ ದೊಡ್ಡದು. ನಮ್ಮ ಮನ್ಯಾಗ ಯಾರೋ ಹೆಣ್ಮಕ್ಳು ಜಾಸ್ತಿ ಕಲ್ತಿರ್ತಂಗೆ, ನೀನೋ ಒಬ್ಬ ನೋಡಿ ಭಾಳ ಕಲ್ತಾಕಿ 7ನೇ ತನಕ ಕಲ್ತೀನಿ ಅಂತ ಕೆಲವೊಂದು ಪ್ರಮುಖವಾದಂತಹ ಕಾರಣಗಳನ್ನು ನೋಡ್ತೀವಿ. ಹಾಗೆ ನಾಲ್ಕನೇ ಸಲ ಹೇಳಿರುವಾಗ ಕೆಲವೊಂದಿಷ್ಟು ಪ್ರಯೋಗಾತ್ಮಕವಾಗಿನೇ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಮೇಲೆ ಯಾವಾಗ ನಂಬಿಕೆ ಅನ್ನುವಂಥದ್ದು ಹೋಗುತ್ತಾ ಅಥವಾ ನಾವು ಯಾವಾಗ ಅವರ ನಂಬಿಕೆಯನ್ನ ಕಳೆದುಕೊಳ್ಳುವಂತಹ ಕೆಲವೊಂದಿಷ್ಟು ಚಟುವಟಿಕೆಯಲ್ಲಿ ತೊಡಗುತ್ತೇವೆ, ಅವಾಗ ಏನಾಗ್ತಾರೆ, ಪಾಲಕರು ಆಟೋಮೆಟಿಕ್ ಆಗಿ ಎಚ್ಚೆತ್ತುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಕೊಟ್ಟ ಮನೆಗೆ ಹೋದ್ರೆ ನಮ್ದು ಜಾಬ್, ಅದರಲ್ಲಿ ಭರವಸೆಯನ್ನ ಮೂಡಿಸಬೇಕಾಗಿದೆ. ನಾವು ಒಳ್ಳೆಯ ಮಾರ್ಗದಲ್ಲಿ ನಡೀತೇವೆ, ಯೋಗ್ಯವಾದಂತಹ ಶಿಕ್ಷಣವನ್ನ ಪಡಿತೇವೆ. ನಿಮ್ಮ ಘನತೆ ಗೌರವಕ್ಕ ಯಾವತ್ತೂ ಕೂಡ ಧಕ್ಕೆ ಬಾರದ ರೀತಿಯಲ್ಲಿ ನಡ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನ ನೀವು ಮೌಖಿಕವಾಗಿ ನಿಮ್ಮ ಮಾತಿನ ಮುಖಾಂತರ ಹೇಳೋದಲ್ಲ, ನಿಮ್ಮ ನಡವಳಿಕೆ ಮುಖಾಂತರ ನಿಮ್ಮ ಪಾಲಕರಲ್ಲಿ ಅದನ್ನ ಮೂಡಿಸ್ಬೇಕಾಗುತ್ತೆ. ಅವಾಗ ಆಕೆ ಹೆಣ್ಣಾಗಿರ್ಲಿ ಗಂಡ ಆಗಿರ್ಲಿ ಅವ್ರು ಎಷ್ಟ ಓದಿನಂದ್ರೂ ಕೂಡ ಓದಿಸುವಂತಹ ಪಾಲಕರು ಇದ್ದಾರೆ. ಹೌದಾ? ಸೊ ಅದರಿಂದಾಗಿನೂ ಕೂಡ ಬಾಲ್ಯ ವಿವಾಹಗಳಾಗ್ತವೆ. ಇನ್ನ ಸರ್ ಆಗ ಹೇಳಿದ್ರು ನೋಡಿ, ಈಡೇರ್ಸಾಗ ಇನ್ನು ಜೀವನ ಅಂದ್ರೆ ಏನು ಅಂತ ಗೊತ್ತಿದ್ದವ್ರ ಬದುಕನ್ನ
ಆಚರಿಸಿದ್ರೆ ನಾನು ಒಪ್ಕೊಳ್ತೀನಿ, ರೆಡಿ ಇಲ್ಲ ಅನ್ನೋದು ಇದ್ರಿ. ಆಕೆ ತನ್ನ ಜೀವನದ ಅತ್ಯಮೂಲ್ಯವಾಗಿರುವಂತಹ ಹಕ್ಕು ಯಾವುದು? ಶಿಕ್ಷಣವನ್ನೇ ಕಳ್ಕೊಂಡ್ ಬಿಡ್ತಾರೆ, ಹೌದಲ್ರಿ? ಹದ್ದಿಗಿಂತ ಗೀಳು ಅಂತಹ ದುಷ್ಪರಿಣಾಮಗಳು ಏನು ಅಂತ ನೋಡಿದ್ರೆ ಅದರಲ್ಲಿ ಪ್ರಮುಖವಾಗಿ ನಾವು 3 ದುಷ್ಪರಿಣಾಮಗಳನ್ನು ನೋಡ್ತೀವಿ. ಒಂದು ದೈಹಿಕ, ಒಂದು ಮಾನಸಿಕ, ಇನ್ನೊಂದು ಸಾಮಾಜಿಕ. ಮಕ್ಕಳು ತಮ್ಮ ಎಲ್ಲಾ ಹಕ್ಕುಗಳನ್ನ ಕಳ್ಕೊಳ್ತಾರೆ. ಸಾಕು, ಇದು ಒಂದು ಬಾಲ್ಯ ವಿವಾಹವನ್ನಾದ್ರೂ ಸಾಕು, ಎಲ್ಲಾ ಹಕ್ಕುಗಳನ್ನ ನಾವು ಆಟೋಮೆಟಿಕ್ ಆಗಿ ಏನ್ ಮಾಡ್ತೇವಿ? ಕಟ್ಟೆ ಮೂಲೆಯಾಗಿ ಇಟ್ಬಿಡ್ತೇವೆ, ಇರಿಸ್ತೇವಿ. ಹೆಂಗ? ತಮ್ಮೆಲ್ಲ ಹಕ್ಕುಗಳನ್ನ, ತಮ್ಮ ಅಭಿಪ್ರಾಯಗಳನ್ನ, ಇಚ್ಛೆಗಳನ್ನ ಅನುಭವಿಸೋದನ್ನ ಕಳ್ಕೊಳ್ತಾರೆ, ಶಿಕ್ಷಣವನ್ನ ಕಳ್ಕೊಳ್ತಾರೆ. ಹೌದಾ? ಸಾಮಾಜಿಕ ಒಂದು ಪಾಲ್ಗೊಳ್ಳುವಿಕೆ, ಭಾಗವಹಿಸುವಿಕೆ, ಇಂಥ ಅನೇಕ ವಿಚಾರಗಳಿಂದ ಅವ್ರೇನಾಗ್ತಾರೆ? ವಂಚಿತಗೊಳ್ಳುತ್ತಾ. ಇದು ಕೂಡ ಏನಾಗುತ್ತೆ? ಒಂದು ವರ್ಗದ ಶಿಕ್ಷಣದ ವಂಚನೆಯಿಂದಾಗಿ ಸಮಾಜದ ಅಭಿವೃದ್ಧಿಗೆ ಕುಂಠಿತಗೊಳ್ಳುತ್ತಾ. ಅದು ಅವಮಾನ ಎದುರಿಸುವಂಥದ್ದು, ಅಜ್ಞಾನ ಎದುರಿಸುವಂಥದ್ದು. ನಾವು ಯಾವಾಗ ಅವಮಾನ ನಾವು ಕಲಿಯುವಂತಹ ಶಾಲೆ ಒಳಗೆ, ಕಾಲೇಜ್ ಒಳಗೆ ಕಲಿಸಿ ನಮ್ಮನ್ನ ಬಹಳ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಾಕತ್ತೈತಿ ಅನ್ನಕ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಇದು ನನಗೆ ಬಹಳ ಖುಷಿ ಆಗಿತ್ತು. ಅಂದ್ರೆ ನಾ ಇದ್ರೊಳಗೆ ಸೆಲೆಕ್ಟ್ ಆಗಿ 5 ವರ್ಷಗಳ ಕಾಲ ಅಲ್ಲಿ ಏನು ಫೀ ಕಟ್ಟಲಾರ್ದೆ, ಯಾವುದೋ ಒಂದು ಫೀ ಕಟ್ಟಲಾರ್ದೆ ಫ್ರೀ ಆಗಿ 0 ಅಮೌಂಟ್ ನಿಂದ ಕಲ್ತೀನಿ ಅಂತ ಹೇಳಕ್ ನನಗೆ ಹೆಮ್ಮೆ ಆಗತೈತಿ. 6th ನಮ್ಗಲ್ಲಿ ಎಲ್ಲ ಕೋಚಿಂಗ್ ಕೊಟ್ರು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆಲ್ಲ ಕೋಚಿಂಗ್ ಕೊಟ್ರು, ಅದು ಫ್ರೀ ಆಗಿ ಕೊಟ್ರು. ನೆಕ್ಸ್ಟ್ ನಾನು ಅಲ್ಲಿ ಆದರ್ಶ, ಮುರಾರ್ಜಿ, ನವೋದಯ ಈ ತರ 3 ಪರೀಕ್ಷೆಗಳನ್ನ ಸ್ಪರ್ಧಾತ್ಮಕ ಕಟ್ಟಿದ್ದು ಶುಲ್ಕನು ಅವರೇ ನೋಡ್ಕೊಂಡಿದ್ರು. ಮತ್ತೆ ನೆಕ್ಸ್ಟ್ ನಾನು ನಮ್ಮ ವಾಹನ ನಮ್ಮಲ್ಲಿ ಕರ್ಕೊಂಡು ಪರೀಕ್ಷೆ ಇದ್ದಾಗ ನಮ್ಮಲ್ಲಿ ಕರ್ಕೊಂಡು ಹೋಗ್ತಾರೆ ಅವರು. ಅದು ವಾಹನ ಕೂಡ ಫ್ರೀ ಆಗಿ ಕರ್ಕೊಂಡು ಹೋಗಿದ್ರು ನಮ್ಮನ್ನ. ಎಕ್ಸಾಮ್ ಆದ ನೆಕ್ಸ್ಟ್ ನಾನು 3 ಪೇಪರ್ ಬರೆದಿದ್ದೆ. 3 ಪೇಪರ್ ಒಳಗೆ 2 ಪೇಪರ್ ಸೆಲೆಕ್ಟ್ ಆದೆ, ಒಂದು ಮುರಾರ್ಜಿ ಮತ್ತೆ ಆದರ್ಶ. ನಾನು ಆದರ್ಶ ಸ್ಕೂಲ್ ಒಳಗ 6th to 10th ಮಟ್ಟ ಸೆಲೆಕ್ಟ್ ಆಗಿದ್ನಲ್ಲ, ಅಲ್ಲಿ ಫ್ರೀ ಆಗಿ ಎಜುಕೇಶನ್ ಕಲಿತೆ. ನಮಗೆ ಬೂಟು, ಆಹಾರ ಮತ್ತೆ ಎಲ್ಲಾ ರೀತಿ ಅಲ್ಲಿ ಏನ್ ಸರ್ಕಾರ ಕೊಡುತ್ತಾ ಡೈಲಿ ಸಲ ನಮಗೆ ಕೊಡ್ತಿದ್ರು. ದಿನಚರಿ ಎಲ್ಲ ಬರೀತಿದ್ವಿ, ಕಂಪಲ್ಸರಿ ನಮ್ಗೆ ಗೊತ್ತಿರ್ತೇನ. ನೀವೇ ನಿಜ ಹೇಳ್ರಿ, ಸುಮ್ಮನೆ ಸ್ಕೂಲ್ ಬಿಡ್ಬೇಡ್ರಿ. ಪ್ರತಿಯೊಂದು ರಿಪೇರ್ ಬ್ಯಾಂಡ್ ಆವು ಏನೇನು ಎಲ್ಲ ಎಷ್ಟು ಶಿಸ್ತು ಕಲಿಸ್ತೈತೆ ಅಂದ್ರೆ ಗೌರ್ಮೆಂಟ್ ಸಾಲಿ, ಅದು ಬಹಳ ಖುಷಿ ಆಗುತ್ತೆ. ಡಿಕ್ಲರೇಷನ್ ತಗೋಬೇಕು, ಇದಕ್ಕೆ ಕಾಯ್ದೆ ಅಂತ ಹೇಳ್ತಾರೆ. ತಿಳ್ತಾ ಈ ರೀತಿ ಕ್ಲಿಯರ್ ಮಾಡ್ಕೊಂಡು ನಿಮ್ಮ ದಾರಿನ ಸುಗಮ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಪೋಕ್ಸೋ ಅಂದ ತಕ್ಷಣ ಪೋಕ್ಸೋ ಏನ್ ಹೇಳ್ತಾರೆ? ಇದು ಪೋಕ್ಸೋ ಅಂದ್ರೆ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ 2012. ಈ ಕಾಯ್ದೆ 14 ನವೆಂಬರ್ 2012 ಜಾರಿಯಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮಲ್ಲಿ ಮಕ್ಕಳಿಗಂತಾನೆ ಯಾವುದು ಕಾಯ್ದೆ ಇರಲಿಲ್ಲ. ಈ ಕಾಯ್ದೆ ಅಡಿಯಲ್ಲಿ ಮಗು ಎಂದ ತಕ್ಷಣ ಹಲೋ ಹೆಣ್ಣು, ಗಂಡು ಮತ್ತು ತೃತೀಯ ಲಿಂಗಕ್ಕೂ ಈ ಕಾಯ್ದೆ ಅಪ್ಲೈ ಆಗುತ್ತೆ. ಬರುವ ಪೂರ್ವದಲ್ಲಿ ವಿಶ್ವಸಂಸ್ಥೆ ಒಂದು ಎಲ್ಲ ದೇಶಗಳನ್ನ ಪಟ್ಟಿ ಮಾಡುತ್ತೆ. ಯಾವ್ಯಾವ ದೇಶದಲ್ಲಿ ಮಕ್ಕಳ ಮೇಲೆ ಅಬ್ಯೂಸ್ ಅಥವಾ ಲೈಂಗಿಕ ದೌರ್ಜನ್ಯಗಳು ನಡೀತಿದೆ ಅಂತ ಹೇಳಿ ವಿಶ್ವಸಂಸ್ಥೆ ಒಂದು ಪಟ್ಟಿ ಮಾಡುತ್ತೆ ಎಲ್ಲಾ ದೇಶಗಳಲ್ಲಿ. ಆಗ ನಮ್ಮ ಭಾರತ ಫ್ಯಾಮಿಲಿ ಇತ್ತು, ಮಕ್ಕಳನ್ನ ನೋಡ್ಕೊಳ್ಲಿಕ್ಕಂದ್ರೆ ನಮ್ದು ಕೂಡು ಕುಟುಂಬ ಇತ್ತು. ಅಲ್ಲಿ ಮಕ್ಕಳು ಜಾಸ್ತಿ ಮಿಸ್ಯೂಸ್ ಆಗ್ತಿರ್ಲಿಲ್ಲ, ಅಲ್ಲಿ ಎಲ್ಲರಿಗೂ ರಕ್ಷಣೆ ಸಿಗ್ತಿತ್ತು. ಆಮೇಲೆ 2010 ನಂತರ ಇನ್ನೊಮ್ಮೆ ಕೆಲವೊಂದು ಆಯೋಗದವರು ಮಕ್ಕಳ ಬಗ್ಗೆ ಜಾಸ್ತಿ ಕೇರ್ ಅಂಡ್ ಪ್ರೊಟೆಕ್ಷನ್ ಬಂದ್ಮೇಲೆ 2010ರಲ್ಲಿ ಒಂದು ಎಲ್ಲ ದೇಶಗಳು ಪಟ್ಟಿ ಮಾಡ್ತಾ ಹೋಗುತ್ತೆ ಎಷ್ಟು ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಿರೋದು. 18-15 ಸ್ಥಾನದಲ್ಲಿದ್ದಂತೆ ನಮ್ಮ ಭಾರತ ದೇಶ 11ನೇ ಸ್ಥಾನಕ್ಕೆ ಬರುತ್ತೆ. ಆಗ ನಮ್ಮ ಮಕ್ಕಳ ಮೇಲೆ ನಡೀತಿದ್ದಂತ ದೌರ್ಜನ್ಯಗಳು ಕ್ರಮೇಣ ಏನಾಯ್ತು ಅಂದ್ರೆ ಜಾಸ್ತಿ ಆಗ್ತಿದೆ ಅನ್ನೋ ರೇಷು ಗೊತ್ತಾಗುತ್ತೆ. 3 ಮಕ್ಕಳಿದ್ರೆ ಪ್ರತಿಶತ 3 ಮಕ್ಕಳಲ್ಲಿ 2 ಮಕ್ಕಳು ಲೈಂಗಿಕ ದೌರ್ಜನ್ಯಗಳಿಗೆ ಒಳಗಾಗ್ತವೆ. ಅದು ಯಾವಾಗ 18 ವರ್ಷದ ಒಳಗೆ. ಬ್ರಿಟಿಷ್ ಕಾಲದಲ್ಲಿ ಇದ್ದಂತ ಇಂತಹ ಪ್ರಕರಣಗಳನ್ನು ನಡೆಸ್ತಿದ್ರು. ಈ ಕಾಯ್ದೆ ಬಂದಿರೋದು ಈಗಿನ ನಮ್ಮ ಇದು ಸಮಾಜ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಈಗೆಲ್ಲ ಮೊಬೈಲು, ಸೋಷಿಯಲ್ ಕುರಿ ಕೈಯುವಂತ ಒಂದು ಹೆಣ್ಣು ಬಂತು, ಅದ್ರ ಮಕ್ಳು ಒಂದು ಅವ್ರ ಅಪ್ಪ ಇದ್ದ. ಅದರಿಂದ ಒಂದು ಸಣ್ಣ ಗಾಡಿ ನಿಂದಿರ್ಸಿದ್ರು ರಾಮದಾಸ್ ಸಾಹೇಬ್ರವ್ರು. ಗಾಡಿ ನಿಂದಿರ್ಸಿದ್ರು ನಮ್ಮ ಮಗು ಐತಿ ಅಂತ ಹೇಳಿ ಅಲ್ಲಿ ನಿಂದಿರ್ಸಿದ್ರು. ಬಿರಾದರ್ಸ್ ಅನ್ನುವಂತ ಹುಡುಗ ಅದು